ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಲ್ಲಿ ಸಾರಿಗೆ ನೌಕರರ ಮುಷ್ಕರಕ್ಕೆ ಬ್ರೇಕ್ ಬಿದ್ದಿದ್ಯಾ? ಹಾಗಾದ್ರೆ ಅರಿಶಿನ ಕುಂಟೆ ಪೊಲೀಸರಿಂದ ಮುಷ್ಕರಕ್ಕೆ ನಿರಾಕರಣೆ. ಇನ್ನು ಚಿತ್ರದುರ್ಗದಿಂದ ಪಾದಯಾತ್ರೆ ಬರ್ತಾ ಇದ್ದ ಸಾರಿಗೆ ನೌಕರರು ಅರಿಶಿನ ಕುಂಟೆ ಬಳಿ ಬರ್ತಾ ಇದ್ದ ನೌಕರರನ್ನ ಈಗಾಗಲೇ ಪೊಲೀಸರು ಕೂಡ ತಡೆದಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಮುಷ್ಕರವನ್ನ ನಡೆಸಲು ನೌಕರರು ಕೂಡ ಮುಂದಾಗಿದ್ರು. ನೆಲಮಂಗಲದಿಂದ ಪಾದಯಾತ್ರೆಯನ್ನ ಸಾರಿಗೆ ನೌಕರರು ಬರ್ತಾ ಇದ್ರು. ಕಾಲ್ನಡಿಗೆಗೆ ಅವಕಾಶವನ್ನ ನೀಡದ ಪೊಲೀಸರು ಹಾಗೂ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನ ಕೂಗಿದ್ದಾರೆ. ಇನ್ನು ಹಲವು ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಕಾಲ್ನಡಿಗೆ ಜಾಥಾ ಬಂದಿದ್ದ ನೌಕರರು. ಇನ್ನು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಕೂಟದಿಂದ ಈ ಕಾಲ್ನಡಿಗೆ ನಡೀತಾ ಇತ್ತು. ಇನ್ನು ಈಗಾಗಲೇ ಬೆಂಗಳೂರು ವ್ಯಾಪ್ತಿ ದಾಸನಪುರ ಬರ್ತಾ ಇದ್ದಂತೆ ಪೊಲೀಸರಿಂದ ತಡೆ ನೀಡಲಾಗಿದೆ. ಕಾಲ್ನಡಿಗೆ ಜಾಥಾವನ್ನ ತಾತ್ಕಾಲಿಕವಾಗಿ ಮೊಟಕುಗೊಳಿಸಿ ವಾಪಸ್ ಹಾಕಿದ್ದಾರೆ. ಸರಿ ಸಮಾನ ವೇತನ ಸೇರಿದಂತೆ ವಿವಿಧ ಬೇಡಿಕೆಗೆ ಒತ್ತಾಯಿಸಿ ಈಗಾಗಲೇ ಬೆಂಗಳೂರಿಗೆ ಕಾಲ್ನಡಿಗೆ ಜಾಥಾವನ್ನ ಹೊರಟಿದ್ರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಉಲ್ಲಾಸ್, ಈಗ ಬೆಂಗಳೂರಲ್ಲಿ ಸಾರಿಗೆ ನೌಕರರ ಮುಷ್ಕರಕ್ಕೆ ಈಗ ಬ್ರೇಕ್ ಬಿದ್ದಿದೆ. ಅರಿಶಿನ ಕುಂಟೆ ಪೊಲೀಸರಿಂದ ಮುಷ್ಕರಕ್ಕೆ ಈಗ ನಿರಾಕರಣೆಯನ್ನ ಮಾಡಿರುವಂತದ್ದು ಏನಿದೆ, ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಅಂಕಿತ, ಪ್ರಮುಖವಾದಂತ ಎರಡು ಬೇಡಿಕೆಗಳನ್ನ ಅಂದ್ರೆ 38 ತಿಂಗಳ ಹಿಂಬಾಕಿ ವೇತನ ಕೊಡಬೇಕು, ಮತ್ತೆ 2024 ಜನವರಿ 1ರಿಂದ ವೇತನ ಪರಿಷ್ಕರಣೆ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾರಿಗೆ ನೌಕರರು ಮುಷ್ಕರವನ್ನ ಮಾಡ್ತಾ ಇದ್ರು. ಆದ್ರೆ ಅವರು ಚಿತ್ರದುರ್ಗದಿಂದ ಕಾಲ್ನಡಿಗೆಯಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕಿಗೆ ಬಂದು ಇವತ್ತು ಬೆಳಗ್ಗೆ 11:30 ಸುಮಾರಿಗೆ ಪ್ರತಿಭಟನೆಯನ್ನ ನಾವು ಹಮ್ಮಿಕೋಬೇಕಾಗಿತ್ತು. ಮೂಲಗಳ ಪ್ರಕಾರ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಅವಕಾಶವನ್ನ ಪೊಲೀಸರು ನಿರಾಕರಣೆ ಮಾಡಿದ್ರು. ಸೊ ನಿನ್ನೆ ಅವರು ನೆಲಮಂಗಲದ ಬಳಿ ಉಳಿದು ಇವತ್ತು ಬೆಳಗ್ಗೆ ಜಾಥಾವನ್ನ ಆರಂಭ ಮಾಡಿದ್ರು. ಕಾಲ್ನಡಿಗೆ ಜಾಥಾ ಅರಿಶಿನ ಕುಂಟೆ ಬಳಿ ಬರ್ತಾ ಇದ್ದಂತಾನೆ ಸಾರಿಗೆ ನೌಕರರನ್ನ ತಡೆಯುವಂತ ಕೆಲಸ ಆಗಿದೆ. ಅಂದ್ರೆ ಅವ್ರನ್ನ ಸಿಟಿಯ ಒಳಗಡೆ ಎಂಟ್ರಿ ಮಾಡ್ಲಿಕ್ಕೆ ಬಿಟ್ಟಿರ್ಲಿಲ್ಲ. ಕಾರಣ ಏನು ಅಂತಂದ್ರೆ ಅವರು ನಾವು ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆಯನ್ನ ಮಾಡ್ತೀವಿ ಅನ್ನುವಂತ ಒಂದು ಮಾತನ್ನ ಹೇಳ್ತಾ ಇದ್ರು ಕೂಡ ಅರಿಶಿನ ಕುಂಟೆ ಪೊಲೀಸರು ಅವರಿಗೆ ಸಿಟಿಯ ಒಳಗಡೆ ಬರ್ಲಿಕ್ಕೂ ಕೂಡ ಅವಕಾಶವನ್ನ ಕೊಡ್ಲಿಲ್ಲ. ಕಾರಣ ನೀವು ಅನುಮತಿ ಪಡೆಯದೆ ನೀವು ಪ್ರತಿಭಟನೆ ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ, ಸೊ ಇದು ಕಾನೂನು ಬಾಹಿರವಾಗಿದೆ, ಹಾಗಾಗಿ ನಿಮ್ಗೆ ಅನುಮತಿಯನ್ನ ನಾವು ಕೊಡೋದಿಲ್ಲ, ನೀವು ಸಿಟಿಯ ಒಳಗಡೆ ಎಂಟ್ರಿನೂ ಕೂಡ ಆಗೋದಿಲ್ಲ ಅನ್ನುವಂತಹ ಒಂದು ಮಾತನ್ನ ಹೇಳೋದ್ರ ಮೂಲಕ ಅವರನ್ನ ತಡೆಯುವಂತ ಕೆಲಸ ಆಗಿರುವಂತದ್ದು. ಸೊ ಈ ವೇಳೆ ಕೆಲ ಕಾಲ ಸ್ವಲ್ಪ ಮಾತಿನ ಚಕಮಕಿನೂ ಕೂಡ ನಡೀತು. ನಾವು ನಮ್ಮ ನ್ಯಾಯಯುತವಾದಂತಹ ಬೇಡಿಕೆಯನ್ನು ಈಡೇರಿಸಬೇಕು ಅಂತ ಹೇಳಿ ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ, ಸೊ ಅದಕ್ಕೆ ಸರ್ಕಾರ ಅವಕಾಶವನ್ನ ಕೊಡ್ತಲ್ಲ, ನಮ್ಮ ಪ್ರತಿಭಟನೆಯನ್ನ ಹಚ್ಚಿಕ್ಕುವಂತ ಕೆಲಸ ಆಗ್ತಿದೆ ಅನ್ನುವಂತ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸುವಂತ ಕೆಲಸವನ್ನ ಸಾರಿಗೆ ನೌಕರರು ಮಾಡಿದ್ರು. ಸದ್ಯಕ್ಕೆ ಅವ್ರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಸಿಗ್ತಾ ಇರುವಂತದ್ದು. ಜೊತೆಗೆ ನೀವು ಪ್ರತಿಭಟನೆಯನ್ನ ಮಾಡ್ಲೇಬೇಕು ಅನ್ನುವಂಥದ್ದಾದ್ರೆ ಫ್ರೀಡಂ ಪಾರ್ಕ್ ಅಲ್ಲಿ ನೀವು ಅನುಮತಿಯನ್ನ ಪಡೆದು ಆನಂತರ ಪ್ರತಿಭಟನೆಯನ್ನ ಮಾಡಿ, ಅಲ್ಲಿವರೆಗೂ ನಿಮ್ಗೆ ಅವಕಾಶವನ್ನ ಕೊಡೋದಿಲ್ಲ ಅನ್ನುವಂತ ಒಂದು ಮಾತನ್ನ ಪೊಲೀಸರು ಹೇಳಿದ್ದಾರೆ. ಸದ್ಯ ಈಗ ಸಾರಿಗೆ ಮುಷ್ಕರ ನಿರತ ನೌಕರರು ಇದೀಗ ಪೊಲೀಸರ ವಶದಲ್ಲಿ ಇರುವಂತದ್ದು. ಅಂಕಿತಾ, ಥ್ಯಾಂಕ್ ಯು ಉಲ್ಲಾಸ್ ನಿಮ್ಮೆಲ್ಲ ಮಾಹಿತಿಗೆ.